ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ನೀವು ಇವತ್ತು ನೋಡ್ತಾ ಇದ್ದೀರಾ ನನ್ನ ಒಂದು ಓಲ್ಡ್ ಡ್ರಾಫ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವಿಡಿಯೋ ತೆಗೆದು 2-3 ವರ್ಷನೇ ಆಗಿದೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ದೃಷ್ಟಿ ಮಾಡ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಒಂದು ಕ್ಯೂಟ್ ವೈಬ್ನ ನನಗೆ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕೊಡ್ತಾ ಇತ್ತು. ನಾನಂತೂ ತುಂಬ ಖುಷಿಯಾಗಿದ್ದಿದ್ದ ದಿನಗಳಿದು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಯಾರ್ದೋ ಬರ್ಡೇಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ. ಯಾರ ಬರ್ಡೇನೂ ಅಲ್ಲ, ಶಿವು ಬರ್ಡೇಗೆ ಡೆಕೋರೇಷನ್ ಮಾಡಿರೋದು. ಸೊ ಇಷ್ಟೊಂದು ಎಫರ್ಟ್ ಹಾಕಿ ನಾನು ಅವ್ರ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಐಡಿಯಾ ಹಾಕಿದ್ದೆ. ಸೊ ಈ ಬರ್ಡೇ 3 days ನಡೀತು ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಸುಮ್ಮನೆ ವಿಡಿಯೋ ಮಾಡೋಕ್ಕಿರ್ಕೊಂತ ಏನೇ ಹೋಗ್ತಾರೆ ಇವಾಗ. ರಾತ್ರಿ ಎಷ್ಟೊತ್ತಿಗೆ ಮಲ್ಕೊಂಡೆ ಅಕ್ಕ? ಎಷ್ಟೊತ್ತಿಗೆ ಮಲ್ಕೊಂಡೆ? ಎಲ್ಲ ಮಾಡಿದ್ದು ಬಟ್ ಅವ್ಳು ರಾತ್ರಿ ಪಾಪ ಏನೋ ಮಾಡ್ಕೊಂಡು ಕೂತಿದ್ದೆ. ಫೋನ್ ಮಾಡಿದ್ದೆ, ವಿಡಿಯೋ ಚೆನ್ನಾಗಿ ಕೇಕ್ ಫೋಟೋ ತಗೊಂಡ ನಾನು ನೋಡಿಲ್ಲ ಅಲ್ಲಿ ನಂಗೆ ಗೊತ್ತಿಲ್ಲ. ಇಲ್ಲಿದೆ ಅಯ್ಯೋ ನೀವೆಲ್ಲ ನೀವೇ ಕಳ್ತಾ ಇದ್ದೀರಾ? ಬೇಗ ಹೋಗ್ಲಿರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಾವಾ, ಹ್ಯಾಪಿ ಬರ್ಡೇ ಟು ಯು. ನೀನೇನಪ್ಪ ನಮ್ಮ ಮನೆ ಕಡೆಗೆ ಬರೋದೇ ಇಲ್ವಲ್ಲ? ಆ ಕಡೆ ಹೋಗ್ತಾನೆ ಕೆಲಸ ಬಿಟ್ಬಿಡ. ಆ ಕಡೆ ಯಾಕೆ? ಸಂಬಳ ಜಾಸ್ತಿ ಆಯ್ತಾ ಅಲ್ಲಿ? ಕಮ್ಮಿ ಆಯ್ತು. ಹೋಗಿ ಅಲ್ಲಿ ಅಮ್ಮ ಎಂತಿ ಬರ್ತಲ್ಲ, ಅಮ್ಮ ಇರ್ಲಿ ಇರಮ್ಮ. ಅಮ್ಮನೇ ನಾನು ತಿರ್ಸ್ತೀನಿ. ತರ್ಗೋಗೈತೆ ಅಷ್ಟೇ. ಈ ಕಡೆ ಬಾ ಈಗ. ಅದು ಮುಂದೆ ನೋಡ್ಬೇಕು, ಅವ್ರನ್ನ ನೋಡ್ತಾ ಇದ್ರೆ ಅಂಕಲ್ ಇಷ್ಟೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಡೆಕೋರೇಷನ್ ಮಾಡಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀನಿ. ಜೊತೆಗೆ ಗ್ರೀಟಿಂಗ್ ಕಾರ್ಡ್ ಮಾಡಿದ್ದೀನಿ, ನೋಟ್ ಮಾಡಿದ್ದೀನಿ. ಸೊ ತುಂಬಾ ಸರ್ಪ್ರೈಸಸ್ ಪ್ಲ್ಯಾನ್ ಮಾಡಿದ್ದೀನಿ ಈ ಬರ್ಡೇಲಿ ಶಿವಗೋಸ್ಕರ. ಜೊತೆಗೆ ಇನ್ಕ್ಲೂಡಿಂಗ್ ಎಲ್ಲ ಡೆಕೋರೇಷನ್ ನನ್ನದೇ ಐಡಿಯಾ, ನಾನೇ ಎಫರ್ಟ್ ಹಾಕಿ ಮಾಡಿರೋದು. ಅವ್ರ ಮೇಲೆ ಅಷ್ಟು ಪ್ರೀತಿನ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಾನು ಸೇವ್ ಮಾಡ್ಕೊಂಡಿರೋ ರೀಸನ್ನೇ ಇಷ್ಟು. ನನ್ನ ಹತ್ರ ಇಷ್ಟು ಐಡಿಯಾ ಬಂತು, ನನಗೂ ತಲೆ ಇದೆ ಅನ್ನೋದಕ್ಕೋಸ್ಕರ ಆದರೂ ಈ ವಿಡಿಯೋ ಇರಲಿ ಅಂತ ಖುಷಿಪಟ್ಟು ಸೇವ್ ಮಾಡ್ಕೊಂಡಿದ್ದೀನಿ. ಸರಿ, ಬರ್ಡೇ ಪಾರ್ಟಿ ಕೊಡಿಸ್ಬಿಡಪ್ಪ ನಾಳೆ. ಕಾಸಿಲ್ಲ. ಕಾಣಿಸ್ತಾನೆ ಇಲ್ಲ. ಇಬ್ರು ತುಂಬಾ ಬ್ಲಾಕ್ ಆದ್ರು. ನೀನು ಹಂಗೆ ಮಾಡಿದೆ, ಬಾಬಾನ ಹಂಗೆ ಮಾಡ್ಬಿಡ್ತು ನಿನಗೆ. ಬೆಳ್ಳ ಬಂದ್ರೆ ಮಾತ್ರ ತೆಗಿರಿಲ್ಲ. ಬಣ್ಣ ಹೊಡೆ ಅಂತ ಸ್ನ್ಯಾಪ್ಚಾಟ್ ಅಲ್ಲಿ ಎಕ್ಸ್ಟ್ರಾ ವೈಟ್ ಫಿಲ್ಟರ್ ಹಾಕಿ
ಮಧ್ಯರಾತ್ರಿಲಿ ನಮ್ಮತ್ತೆ ಮಾವ ಯಾವಾಗ್ಲೂ ಕೇಕ್ ಕಟ್ ಮಾಡಿಸ್ತಾ ಇದ್ದಂತೆ ಚಿಕ್ಕ ವಯಸ್ಸಿಂದನೂ ಶಿವಗೆ. ನಾನು ಕೂಡ ಮಧ್ಯರಾತ್ರಿಲಿ ಒಳ್ಳೆ ಸರ್ಪ್ರೈಸ್ ಇರಲಿ ಅಂತ ಈ ಪ್ಲ್ಯಾನ್ ಮಾಡಿದ್ದು. ಬಟ್ ಕೇಕ್ ತಂದಿದ್ದು ನಮ್ಮ ಅತ್ತೆ ಮಾವ ಅವರೇ ತುಂಬ ಚೆನ್ನಾಗಿರೋ ಕೇಕೆ ತಂದು ಕೊಟ್ಟಿದ್ರು. ಸೊ ಬರ್ಡೇ ಸೆಲೆಬ್ರೇಷನ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಬಟ್ ಮಾರನೇ ದಿನ ಇರೋ ಗಿಫ್ಟ್ ಐಡಿಯಾ ಮಾತ್ರ ಸಖತ್ತಾಗಿ ಎಂಟರ್ಟೈನ್ ಕೊಡುತ್ತೆ. ಅದಕ್ಕೆ ಅದನ್ನ ಆ ಕಡೆ ಸೈಡ್ ಗಿಡ ಅಂತ ಹೇಳಿ ನಾನು ಎಲ್ಲ ಅಡ್ಡ ಅಡ್ಡ ಬಂದ್ರಿ ಸಕ್ಕತ್ತಾಗಿ ಬರ್ತದೆ ವಿಡಿಯೋ ಮಾತ್ರ. ಸೂಪರಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಮೇಲೆ ಬಲೂನ್ ಎಲ್ಲ ಸರಿ ಆಗುತ್ತಿಲ್ಲ. ಫೇಸ್ ತುಂಬ ಚೆನ್ನಾಗಿ ಕಾಣ್ತೈತಿ. ಇಲ್ಲಿ ಕನ್ನಡ ಗೊಜ್ಜನ್ನ ಮಾಡಿದ್ವಿ. ನಾಳೆ ಸಿಗೋದು ಪಾರ್ಟಿ. ಇಲ್ಲಿ ನಾವು ಎಲ್ಲರೂ ಸ್ವಲ್ಪ ಸೈಲೆಂಟಾಗಿ ಮೈಲ್ಡಾಗಿ ಯಾಕೆ ಇದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಸೊ ನಾವು ಹೆಂಗಾಗಿರೋರೆಲ್ಲ ಇದ್ದರೆ ಸ್ವಲ್ಪ ಚಟಪಟ ಅಂತಲೇ ಇರತ್ತೆ. ಬಟ್ ಅತ್ತೆ ಮಾವ ಬಂದಿದ್ದಾರೆ, ಅವ್ರು ಬಂದರೆ ನಾವು ಆ ಥರನೇ ಇರೋಕ್ಕಾಗತ್ತಾ? ಖಂಡಿತ ಯಾರ ಮನೇಲೂ ಸಾಧ್ಯ ಇಲ್ಲ. ಫ್ರೆಂಡ್ಲಿಯಾಗಿ ಇರ್ಬೋದು, ಬಟ್ ಅವರು ಲೀನಿಯನ್ಸ್ ಕೊಟ್ಟಿದ್ದಾರೆ ಅಂತ ನಾವು ಅದನ್ನು ಎಕ್ಸ್ಟ್ರಾ ಯೂಸ್ ಮಾಡ್ಕೋಬಾರ್ದಲ್ವಾ? ಇರ್ರಿ ಕಾಣಿಸ್ತಾ ಇಲ್ಲ. ಅವಳ ಕೈಯಾರೆ ಮಾಡಿರೋ ಗ್ರೀಟಿಂಗ್ ಅದು. ಇಲ್ಲ ಸೀರಿಯಸ್ ಆಗಿ ರಾತ್ರಿ 2 ಗಂಟೆವರೆಗೆ ಕುತ್ಕೊಂಡು ಮಾಡಿದ್ದಾಳೆ. ಓಪನ್ ಮಾಡು ಎಲ್ಲ ಬಿಚ್ಚಿ ಹೋಗಿ ಭಾವ ತಾಳಿ ಕಟ್ಬಿಟ್ಟು ಒಂದು ತಾಳಿ ಲೈಫ್ ಲಾಂಗ್ ಗಾಲಿ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಬಾಬಾ? ಹಿಂಗೆ ತೋರಿಸ್ರಿ ಈ ಕಡೆ ಸೈಡು ಕಾಣಿಸ್ತಾ ಇಲ್ಲ. ಅದು ಫೈಲ್ ಇದ್ದಂಗಿದೆ. ಬಾವ ವೈಟ್ ಕಟ್ಲೆ ಬಾವ ವೈಟ್ ಕಟ್ಲೆ ಅಂತ ನನ್ನ ತಂಗಿಯರು ತಮ್ಮ ಸೇರಿಕೊಂಡು ಶಿವಗೋಸ್ಕರ ಒಂದು ಒಳ್ಳೆ ಬೆಳ್ಳಿ ಗಿಫ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಬ್ರಾಸ್ಲೆಟ್ ಮಾತ್ರ ಸಖತ್ತಾಗಿತ್ತು, ದಪ್ಪ ಚೈನ್ ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಇಷ್ಟು ಬೇಗ ಗಿಫ್ಟ್ ಕೊಡ್ತಾರೆ ಅಂತ. ನಾನು ನಾಳೆ ಐಡಿಯಾ ಮಾಡಿರೋದ್ರಲ್ಲಿ ಮಿಕ್ಸ್ ಮಾಡ್ರಿ ಅಂತ ಅಂದರೆ ಅವ್ರು ಇವಾಗಲೇ ಕೊಡ್ತೀವಿ ಅಂತೇಳಿ ಕೊಟ್ಟರು. ಇಟ್ಸ್ ಓಕೆ. ಶಿವ್ಗೆ ತುಂಬ ಖುಷಿ ಆಯಿತು ನೋಡ್ಬಿಟ್ಟು. ಹಾಕೊಂಡು ಕೂಡ ನೋಡಿದ್ರು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅತ್ತೆ ಮಾವ ಕೂಡ ಪರವಾಗಿಲ್ಲ ಈ ಥರ ಗಿಫ್ಟ್ ಎಲ್ಲ ಕೊಡ್ತಿದ್ದೀರಲ್ಲ ಅಂತ ಹೊಗಳಿದ್ರು. ಇದಾದಮೇಲೆ ಈ ವಿಡಿಯೋನ ನಾನು ಇನ್ನೂ ಕಂಟಿನ್ಯೂ ಆಗಿ ಹೇಳಬೇಕು ಅಂದರೆ ನಾನು ನೆನಪು ಮಾಡ್ಕೋಬೇಕು. ಜೊತೆಗೆ ಮೆಮೊರಿ ಕೂಡ ತುಂಬ ಕ್ಯೂಟಾಗಿರುತ್ತಲ್ವಾ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಹೇಳ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ಥರ ಮೆಮೊರೀಸ್ನ ನಾನು ಮಿಸ್ ಮಾಡ್ಕೊಂಬಿಡ್ತಿದ್ನಲ್ಲ, ಡ್ರಾಫ್ಟಿಂದ ಡಿಲೀಟ್ ಆಗಿಬಿಟ್ಟಿರೋದಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಸೊ ಫೈನಲಿ ಈ ವಿಡಿಯೋ ಸಿಕ್ಕಿರೋದ್ರಿಂದ ನಾನು ನಿಮ್ಮ ಹತ್ರ 3 ವರ್ಷ ಹಿಂದಿನ ದಿನನೇ ನೆನೆಸ್ಕೊಂಡು ವಿಷಯಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಖುಷಿ ಪಡೋ ವಿಚಾರ ಏನಂದರೆ ನಾವಂತೂ ಕೇಕ್ ಎಲ್ಲ ಕಟಿಂಗ್ ಆದಮೇಲೆ ಕೇಕ್ನ ಕಟ್ ಮಾಡಿಕೊಂಡು ಜ್ಯೂಸು ಮಿಕ್ಸ್ಚರು ಎಲ್ಲ ಇಟ್ಕೊಂಡು ಎಲ್ಲರೂ ಒಂದು ರೌಂಡ್ ತಿಂದ್ವಿ. ಆಮೇಲೆ ಫೈನಲಿ ಶಿವು ನಾನು ಯಾವ ಥರ ಗ್ರೀಟಿಂಗ್ ಕಾರ್ಡ್ ಮಾಡಿದ್ದೀನಿ ಅಂತ ಚೆಕ್ ಮಾಡ್ತಾಯಿದ್ರು. ಸೊ ಅದನ್ನು ನಿಧಾನಕ್ಕೆ ಓದಿ ವೀಡಿಯೋನ ಇಟ್ಕೊತಾ ಇದ್ರು. ನನಗಂತೂ ಅದನ್ನು ನೋಡಿ ಅವ್ರು ಫೀಲ್ ಮಾಡ್ತಾರೋದು ನೋಡಿ ನನಗಿನ್ನೂ ಖುಷಿ ಆಯಿತು. ಸೊ ಇಷ್ಟು ಐಡಿಯಾನ ತಲೆನ ಯೂಸ್ ಮಾಡಿ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಥ್ಯಾಂಕ್ಸ್ ಕೂಡ ಹೇಳಿದ್ರು. ನಾನಂದೆ ಇವತ್ತಿಗೆ ಇಷ್ಟು ಹೇಳಿದ್ರೆ ಹೆಂಗೆ, ಇನ್ನೂ ನಾಳೆಗೆ ದೊಡ್ಡ ಸರ್ಪ್ರೈಸ್ ಇದೆ ಅಂತಲೇ ಹೇಳಿದೆ. ತುಂಬಾ ಎಫರ್ಟ್ ಹಾಕಿ ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ. ಸೊ ಅದು ಸಕ್ಸಸ್ ಕೂಡ ಆಯಿತು. ಆ ಸಕ್ಸಸ್ ವೀಡಿಯೋ ಕೂಡ ಐತೆ, ಅದ್ರ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಸೊ ಆಮೇಲೆ ಮಧ್ಯರಾತ್ರಿಲೇ ನಮ್ಮತ್ತೆ ಮಾವ ಮೈದ್ನ ನಾದ್ನಿ ಎಲ್ಲರೂ ಅವ್ರ ಮನೆಗೆ ಹೊರಟ್ರು. ಬೆಳಗ್ಗೆನೇ ಬೇಗ ರೆಡಿಯಾಗಿ ಟೆಂಪಲ್ ರನ್ ಮಾಡಿ ಬೇಗ ಟಿಫನ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಪೋಲಾರ್ ಬೇರ್ಗೆ. ಯಾಕಂದರೆ ಮನೇಲಿ ಸ್ವಲ್ಪ ಐಡಿಯಾ ಮಾಡಬೇಕಿತ್ತು. ಸೊ ಅದಕ್ಕೆ ಶಿವು ಮನೇಲಿ ಇರಬಾರ್ದಿತ್ತು. ಸೊ ಅದಕ್ಕೆ ಕರ್ಕೊಂಡು ಪೋಲಾರ್ ಬೇರಿಗೆ ಬಂದಿದ್ವಿ. ಪೋಲಾರ್ ಬೇರಲ್ಲಿ ಚೆನ್ನಾಗಿ ಐಸ್ ಕ್ರೀಮ್ನ ಮಜಾ ಮಾಡಿ ವಾಪಸ್ ಮನೆಗೆ ಬಂದ್ವಿ. Happy birthday to you.
ಹ್ಯಾಪಿ ಬರ್ಡೇ ಟು ಯು. ಕೆಲವೊಂದು ಕ್ಲಿಪ್ಸ್ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ಚಾನಲಲ್ಲಿ. ಸೊ ಅದ್ರ ಲಿಂಕ್ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಆಮೇಲೆ ನಾವು ಸಂಜೆ ಟೈಮಲ್ಲಿ ಬಂದಿದ್ವಿ ಕಾಂತಿ ಸ್ವೀಟ್ಸ್ಗೆ. ಅಲ್ಲಿ ಸ್ವೀಟ್ಸ್ ತೊಗೊಂಡು ನನ್ನ ಫೇವ್ರೇಟ್ ರಸಗುಲ್ಲ, ಒಂದು ಜಾಮೂನ್ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಾಗ ಆಲ್ರೆಡಿ ನೀವು ನೋಡಿದ್ದೀರಾ ಬರ್ಡೇ ಕೇಕ್ನ ಇನ್ನೊಂದ್ಸಲಿ ಕಟ್ ಮಾಡಿದ್ರು. ಸೊ ಅಲ್ಲಿ ಕೂಡ ಸೆಲೆಬ್ರೇಷನ್ ಆದಮೇಲೆ ನಾವು ಇಡೀ ಫ್ಯಾಮಿಲಿ ಸೇರಿಕೊಂಡು ಫನ್ನಾಗಿ ರೀಲ್ಸ್ ಮಾಡಿದ್ವಿ. ಇದರಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಸೇರ್ಕೊಂಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ಚಂದವಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅಂದರೆ ಅದಕ್ಕೆಲ್ಲ ನನ್ನ ತಂಗಿ, ತಮ್ಮ, ಫ್ರೆಂಡ್ಸು ಎಫರ್ಟ್ ಹಾಕಿರೋದಕ್ಕೇ ಇಷ್ಟು ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಿದ್ದು ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ಎಫರ್ಟ್ ಇಲ್ದಿರಂಗೆ ನಾನು ಇದನ್ನು ಸಕ್ಸಸ್ಫುಲಿ ಮಾಡೋಕ್ಕಾಗ್ತಿದ್ದಿಲ್ಲ. ಒಂದು ಟೈಮಲ್ಲಿ ಈ ಥರ ಲವ್ ಲೆಟರ್ ಬರೆಯೋದು ಫೇಮಸ್ ಆಗಿತ್ತು, ಅಂದರೆ ವೈರಲ್ ಆಗಿತ್ತು. ಸೊ ಆ ಟೈಮಲ್ಲೇ ನಾನು ಕೂಡ ಅವ್ರಿಗೆ ಈ ಥರ ಒಂದು ಇನೋವೇಟಿವ್ ಆಗಿರಲಿ ಅಂತ ಗಿಫ್ಟ್ನ ಪ್ರೆಸೆಂಟ್ ಮಾಡಿದ್ದೆ. ಸೊ ಆ ನೋಟ್ ಕೂಡ ವೀಡಿಯೋ ತೊಗೊತಾ ಇದ್ದಾರೆ ಶಿವು ಅವರು. ಸೊ ನೋಡ್ಬೋದು ಎಷ್ಟು ಪ್ರೀತಿಯಿಂದ ಬರೆದಿದ್ದೀನಿ ಅಂತ. ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಓದಿದ್ದಾರೆ ಅಂತಲೇ ಖುಷಿ ಆಗುತ್ತೆ ನನಗೆ. ಸೊ ಇದರಲ್ಲಿ ಎಫರ್ಟು ನನ್ನದೇ ಇರೋದು 100%, ಬೇರೆ ಯಾರ್ದು ಇಲ್ಲ. ಆಮೇಲೆ ನಾವು ಮನೇಲಿ ಲಾಸ್ಟ್ ವೀಡಿಯೋ ರೀಲ್ಸ್ ಮಾಡ್ತಾ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ಇಷ್ಟೊಂದು ರೀಲ್ಸ್ ಎಲ್ಲ ಮಾಡ್ತಿದ್ವಿ, ವೀಡಿಯೋ ಮಾಡ್ತಿದ್ವಿ ಅಂದರೆ ಯಾವುದಾದ್ರು ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀವಲ್ವ. ಸೊ ಆ ಚಾನಲ್ ಲಿಂಕು ಮತ್ತು ಆ ವಿಡಿಯೋ ಸಕ್ಸಸ್ಫುಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ವಿಡಿಯೋನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.